ದೇವನಹಳ್ಳಿಯ ಮಾಜಿ ಶಾಸಕ ಎಂಆರ್ ಜಯರಾಮ್ ಅವರ ಮೇಲೆ ಭೂಕಬಳಿಕೆಯ ಆರೋಪಗಳು ಕೇಳಿಬಂದಿವೆ. ಎಂಆರ್ ಜಯರಾಮ್ ಅವರು 1972ರಲ್ಲಿ ಶಾಸಕರಾಗಿದ್ದಾಗ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ದೇವನಹಳ್ಳಿ ತಾಲೂಕಿನ ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸಂಬಂಧಿಸಿದ ಸಾವಿರಾರು ಎಕರೆ ಭೂಮಿಯನ್ನು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕಬಳಿಸಿದ್ದಾರೆ ಎಂದು ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಕುರಿತು ವಿಜಯಪುರ ಪಟ್ಟಣದಲ್ಲಿ ಪ್ರವಾಸಿ ಮಂದಿರಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಗ್ರಾಮಸ್ಥರು, ಎಂಆರ್ ಜಯರಾಮ್ ಅವರು ಹಾಗೂ ಅವರ ಕುಟುಂಬಸ್ಥರು ಅಕ್ರಮವಾಗಿ ಸಂಪಾದಿಸಿರುವ ಆಸ್ತಿಯನ್ನು ಮುಟ್ಟಿಗೋಲು ಹಾಕಿಕೊಂಡು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಬೇಕು. ಈ ಭೂಮಿಗಳನ್ನು ಮೂಲ ನಿವಾಸಿಗಳಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಭಾರತ್ ಮುಕ್ತಿ ಮೋರ್ಚಾದ ರಾಜ್ಯ ಸಂಚಾಲಕ ಸಿದ್ಧಾರ್ಥ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟನಾರಾಯಣಪ್ಪ, ಮುಖಂಡರಾದ ಚಿಕ್ಕೇಗೌಡ, ನಾರಾಯಣಸ್ವಾಮಿ, ಮುನಿಶಾಮಪ್ಪ, ದೇವರಾಜ್, ಗೌರಮ್ಮ, ವಕೀಲ ಮೂರ್ತಿ, ಮುನಿರಾಜು, ಶಿವಪ್ಪ, ಮುನಿರಾಜು, ರವಿ ಮುಂತಾದವರು ಹಾಜರಿದ್ದರು. ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಸರ್ವೆ ನಂಬರ್ 37ರಲ್ಲಿ ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ, ದೇವನಹಳ್ಳಿ ತಾಲೂಕು, ಕಾಸರಗೋಡು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮುನಿರಾಜು ಸಣ್ಣಪ್ಪ ವೆಂಕಟಪ್ಪ ಅಲಿಯಾಸ್ ದೊಡ್ಡಪ್ಪರ ಹೇಳೋದೇನೆಂದರೆ, ನಮ್ಮದು ಗ್ರಾಮದ ಬಗ್ಗೆ ಸರ್ವೆ ನಂಬರು 37ರ 835 ಎಕರೆ 26 ಗುಂಟೆ ಅದು ವ್ಯವಸಾಯ ಮಾಡ್ತಾಯಿದ್ವಿ. ಗ್ರಾಮದವರೇ ಅಲ್ಲ, ಸುಮಾರು ಒಂದು 300 ಎಕರೆವರೆಗೂ ವ್ಯವಸಾಯ ಮಾಡ್ತಾಯಿದ್ವಿ. ಮತ್ತು ನಮ್ಮ ಪಿತ್ರಾರ್ಜಿತ ಆಸ್ತಿಗಳು ಸರ್ವೆ ನಂಬರ್ 5/1, 5/2, ಮತ್ತು 8/2, 8/3, 9/2, ಮತ್ತು 27, 28/1, 28/2 ಇದಕ್ಕೆ ಸಂಬಂಧಪಟ್ಟಂತೆ, ಮತ್ತು ನಮ್ಮ ದೊಡ್ಡಪ್ಪನವ್ರದ್ದು 30/1, 30/2 ಅದೇ ಅದಕ್ಕೆ ಸಂಬಂಧಪಟ್ಟಂತೆ ಅದು. ಮತ್ತು 29ರಲ್ಲಿ ದೇವಿರಮ್ಮಂದು, ಮತ್ತು ದೇವರ ಮಾನ್ಯ ಪುತ್ತರಾಯ ಸ್ವಾಮಿ ಮಾನ್ಯ ಅಂತ ಸರ್ವೆ ನಂಬರ್ 11ರಲ್ಲಿ 3 ಎಕರೆ 19 ಗುಂಟೆ, ಮತ್ತು ತೋಟಿ ಮಾನ್ಯ, ತಳವಾರ ಮಾನ್ಯ, ಎಲ್ಲ ಒಟ್ಟಾರೆ ಶಾನಭೋಗರ ಮಾನ್ಯ ಎಲ್ಲ ಒಟ್ಟಾರೆ ನಾವು ಗ್ರಾಮಕ್ಕೆ ಸಂಬಂಧಪಟ್ಟಂತೆ 1200 ಎಕರೆ ಕಬಳಿಸಿದ್ರೆ. ಮತ್ತು ಗ್ರಾಮ ಠಾಣಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಹುಣಸೆ ಮರ ಇರ್ಬೋದು, ಆಲದ ಮರ ಇರ್ಬೋದು, ಮತ್ತು ಹಲಸಿನ ಮರ, ಸೀತಾಫಲ ಮರ ಎಲ್ಲ ಇತ್ತು. ಇವೆಲ್ಲನ ಒಡಿಸಿ ಹಾಕಿ ನೀರಿಸೋ ಬಾವಿ, ಮತ್ತು ಬಾವಿ 2 ಇತ್ತು, ST ಬಾವಿ ಇತ್ತು, ಮತ್ತು ಕಲ್ಯಾಣಿ ತಲಗಟ್ಟ ಬಾಯಿ ಅಂತ ಯಾರನ್ನ ದಫನ ಮಾಡಿದ್ವಿ. ಸರ್ವೆ ನಂಬರ್ 26 ಪಕ್ಕದಲ್ಲೇ ಆಗಿದ್ವಿ, ಕಟ್ಟೆ ಪಕ್ಕದಲ್ಲಿ ಧಾನ್ಯ ಒಳಗೆ ಯಾವುದರಲ್ಲಿ ದಫನ ಮಾಡಿದ್ದು. ತಾಲೂಕು ಕುರಿ ಎಲ್ಲ ಹಾಕಿ ಬೆಳೆಯಕ ಬೆಳಿತಿದ್ವಿ. ಮತ್ತು ಇನ್ನೊಂದು ಸ್ನಾನ ಮಾಡೋಕ್ಕೆ ಒಂದು ಬಾಯಿ, ಕಲ್ಗಟ್ಟಿ ಬಾಯಿ ಮಾಡ್ಕೊಂಡಿದ್ವಿ, ಕಲ್ಯಾಣಿ ಮಾಡ್ಕೊಂಡಿದ್ವಿ, ಇವೆಲ್ಲ ಇತ್ತು. ಮತ್ತು ಸರ್ವೆ ನಂಬರ್ 37ರ ದೇವನಹಳ್ಳಿಯಿಂದ ಸರ್ಕಾರದಿಂದಲೇ ರಸ್ತೆ ಮಾಡಿದ್ವಿ ನಮ್ಮ ಹಳೆ ಗ್ರಾಮಕ್ಕೆ. ಆ ರಸ್ತೆ ಪಕ್ಕದಲ್ಲಿದ್ದ ಮದನಕುಂಟೆ ಆಂಜನೇಯ ಸ್ವಾಮಿ, ಮದನಕುಂಟೆ ಅಂತಂದರೆ ಮದ್ದವರು SC ಜನಾಂಗದವರು ನಿರ್ಮಿಸಿದ್ದರು. ನಿರ್ಮಿಸಿದ್ದು ಮದನಕುಂಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಸ್ಪತ್ಕಟ್ಟೆ, ಆಲದ ಮರಗಳು, ಬೇವಿನ ಮರಗಳು ಎಲ್ಲ ಇತ್ತು. ಅವೆಲ್ಲಕ್ಕೆ ಅನ್ನಕ್ಷೇತ್ರ ಅನ್ನ ನಾವು ಮೊದಲೇ ಅವರೇ ಪೂರ್ವ ಮಾಡಿದಾಗ ಮಾಡೋದು, ಎಲ್ಲ ಮಾಡೋದು, ಕಬಳಿಸೋದು. ಕುಂಟೆ ಜಾಗ ಅದನ್ನು ಕಬಳಿಸಿದ್ರು. ಕುಂಟೆ ಜಾಗ ಸಂಬಂಧಪಟ್ಟಂತೆ ಸುಮಾರು ಎಲ್ಲ ಹರಾಜಕ್ಕೆ ತಂದುಬಿಟ್ಟಿದ್ವಿ. ಅದನ್ನು ಸ್ಟಾಪ್ ಮಾಡಿದ್ವಿ. ಗ್ರಾಮ ಠಾಣ ಈಗೆಲ್ಲ ಹರಾಜಕ್ಕೆ ತಂದಿದ್ವಿ. ಅದು ಐತೆ. ಹೀಗೆಲ್ಲ ಸಂಬಂಧಪಟ್ಟ ಕೆರೆ, ಕುಂಟೆ, ದನ ಕರ ನೀರು ಕುಡಿತಿದ್ದು ನಾವು ಲಗ್ಮಮ್ಮನ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ ಜಾಗ, ಮುತ್ತರಾಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಮಂಟಪ ಇತ್ತು, ಅದನ್ನು ಖಾತೆ ಇತ್ತು. ಮತ್ತು ದುಂಡುತೋಪು, ಮತ್ತು ಮಶಾಣ,
ಮಾನ್ವಿಗೆ ಎಲ್ಲ ಒಟ್ಟಾರೆ 1200 ಎಕರೆಯನ್ನು ಕಬಳಿಸಿವ್ರಿ. ಯಾರು ಕಬಳಿಸಿರೋದು ಯಾರು? ಎಂ ಎಸ್ ರಾಮಯ್ಯನ ಮೊದಲನೇ ಮಗ MR ಜಯರಾಮ್. ಎಂ ಎಸ್ ರಾಮಯ್ಯನವರು ಇದ್ದಾಗೆ ನಮ್ಮ ತಾಲೂಕು ಶಾಸಕರಾಗಿ ಬಂದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಇತ್ತು 77 ಅಷ್ಟೆಲ್ಲ ಕಬಳಿಸಿದೆ. ಮತ್ತೆ ಇತ್ತೀಚೆಗೆ MR ಸೀತಾರಾಮ್ ಇವರೆಲ್ಲ ಮಾಜಿ ಮಂತ್ರಿ ಹಾಗೂ ಹಾಲಿ MLC ಸರ್ಕಾರನೇ ಅವ್ರ ಕೈಗೆ ಐತೆ ಅಂದ್ಬಿಟ್ಟು ಏನೆಲ್ಲ ಒಟ್ಟಾರೆ ಏನು ಕಬಳಿಸಿದ್ರು ಅವ್ರ ಕೈ ಹೇಳೋರಿಲ್ಲ ಕೇಳೋರಿಲ್ಲ. ಹಿಂಗಾಗೋಗ್ಬಿಟ್ಟಿದೆ. ಮೊನ್ನೆ ಇತ್ತೀಚೆಗೆ ನಮ್ಮ ಚಿತ್ರಾಂತಕ ಆಸ್ತಿ ಇತ್ತು ಕೆತ್ತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 55ರಲ್ಲಿ 1 ಎಕರೆ ಇತ್ತು. ಅದಕ್ಕೂ ಬಂದುಬಿಟ್ಟವ್ರೆ, ಪ್ರವೇಶ ಮಾಡಿಬಿಟ್ಟವ್ರೆ. 242 ಎಕರೆ 31 ಕೋಟಿ ಪೈಕಿ ನಾವು ಮಾಡ್ತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಕಾಂಪೌಂಡು ಹಾಕಕ್ಕೆ ಬಂದಿದ್ದೆ. ಕಂಪ್ಲೇಂಟ್ ಕೊಟ್ಕೊಂಡು ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ನವರು ನಮ್ಗೆ ಸ್ಪಂದಿಸಿಲ್ಲ. ಬನ್ನಿ ಮಾತಾಡೋಣ ಅಂತ ಕರೆಯೋಕೆ ಕೋಲ್ಗಳು ಮಾಡಿಬಿಟ್ಟು ಬನ್ನಿ ಮಾತಾಡೋಣ, ಏನೋ ಮಾಡೋಣ ಅನ್ನೋದು. ಏನೆಲ್ಲ ಅಗ್ನಾರ್ಮೆಂಟ್ ಕೊಡ್ತೀಯಾ, ನಮ್ಗೆ ರಕ್ಷಣೆ ಕೊಡ್ತೀಯ ಬನ್ನಿ, ಇಲ್ಲ ಅಂದರೆ ಬರಲ್ಲ. ನಮ್ಗೆ ನ್ಯಾಯ ಸಿಕ್ಕೋದು ಎಲ್ಲಿ ಸಿಕ್ತಿರೋ ಇದ್ದರೆ ನಾವು ಅರ್ಜಿಗಳ ಮುಖಾಂತರ ಅಷ್ಟು 72ರಿಂದ ಸತತವಾಗಿ ಪ್ರಯತ್ನ ನಮ್ಮ ಹಸಿರು ಸೇನೆ ಇರ್ಬೋದು, ರೈತ ಸಂಘ ಇರ್ಬೋದು, ಭಾರತ ಮುಕ್ತಿ ಮೋರ್ಚೆ, ಕಿಸಾನ್ ಮಜ್ದೂರ್ ಪಕ್ಷ ಇರ್ಬೋದು, ಇವೆಲ್ಲ ಸಹಕಾರದಿಂದ ನಾವು ನಿರಾಶ್ರಿತ SC/ST ನಿರಾಶ್ರಿತ ಅಂಬೇಡ್ಕರ್, ವಾಲ್ಮೀಕಿ ನಿರಾಶ್ರಿತರ ಸಂಘ ಎಲ್ಲ ಅದನ್ನು ಗೆದ್ದಿದ್ರು ಹೈಕೋರ್ಟಲ್ಲಿ 2011ರಲ್ಲಿ ತೀರ್ಮಾನ ಆಯಿತು SC/ST ಆಸ್ತಿ ಮರಳಿ ಇದು ಮಾಡೋದು ಅಂತ. ಅವರು ಲೇಟ್ ಮಾಡಿದ್ರು ಹೈಕೋರ್ಟು KR ಸಿಂಗ್ ಅನ್ನೋರು ಫೈನ್ ಹಾಕ್ಬಿಟ್ರು. ಯಾಕೆ ಇಲ್ಲೇ ಮಾಡಿದ್ದೀನಿ SC/ST ಗ್ರಾಮದಾನ ಆಸ್ತಿ ತಂದುಬಿಟ್ಟು ಮತ್ತೆ ಫೈನ್ ಹಾಕಿ 2011ರಲ್ಲಿ ಮಾಡಿದ್ರು. 2012ರಲ್ಲಿ ಶ್ರೀ ನಾಗರಾಜು ಮನೆ ತಹಸೀಲ್ದಾರರು ಬಂದು ಎಲ್ಲ ರಸ್ತೆ ಎಲ್ಲಿ ಬರ್ತದೆ, ಎಲ್ಲಿ ಬರ್ತದೆ, ತೋಪಿಯಲ್ಲಿ, ಮಶಾಣ ಎಲ್ಲಿ, ಮತ್ತು ಕೆರೆಯಲ್ಲಿ ಸರ್ವೆ ನಂಬರ್ ಸಮೇತ ಎಲ್ಲ ಬೋರ್ಡ್ಗಳು ಹಾಕ್ಬಿಟ್ಟಿದ್ರು. ಆ ಬೋರ್ಡ್ಗಳೆಲ್ಲ ನಾಶ ಮಾಡಿಬಿಟ್ರು. ಎಲ್ಲ ಸತತವಾಗಿ ಪ್ರಯತ್ನಗಳು ಇದು ಮಾಡೋದು ಮಾಡ್ತಾನೆ ಇದ್ದಾರೆ. ನಮ್ಮ ಕಾಂಪೌಂಡ್ ಹಾಕೋದು ಮನೆ ಹಿಂದ್ಗಡೆ ಅವ್ರು ನಡೀತದಂತೆ, ಅದ್ರ ಮುಂದೆ ಅದ್ರ ಪಕ್ಕದಲ್ಲಿ ಒಂದು ಕಂಬ ನಿರ್ಮಿಸೋದು, ಅದನ್ನು ಇದು ಮಾಡೋದು. ಏನೋ ನಾವು ಹೋಗಲಿ, ಮೊದಲುಗ ಕಿರುಕುಳ ಕೊಟ್ಟಿದ್ದು ಸಾಲದೆ ಇವಾಗಲೂ ಕಿರುಕುಳ ಕೊಡ್ತಾರೆ. ಯಾರು ಕಿರುಕುಳ ಕೊಡ್ತಿರೋದು? ಯಾರು? ಮಕ್ಕಳು ಅಂದರೆ MR ಜಯರಾಮ್ ಮತ್ತು ಸೀತಾರಾಮ್. MR ಸೀತಾರಾಮ್ ಇವರು MS ರಾಮಯ್ಯನವ್ರ ಕುಟುಂಬ ವರ್ಗದಿಂದನೇ ನಮ್ಗೆ ಕಿರುಕುಳ. ಎಲ್ಲ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಧ್ಯಮಗಳ ಮುಂದೆ ಕೇಳ್ತಕ್ಕಂಥದ್ದೇನೆಂದರೆ, ಮಾಧ್ಯಮಗಳ ಮುಖಾಂತರ ನಮಗೆ ಇವತ್ತು ನ್ಯಾಯ ಸಿಗಬೇಕು. 50 ಕುಟುಂಬಗಳು ಇವತ್ತು ಏನು ಭೂಮಿಯನ್ನು ಕಳ್ಕೊಂಡಿದ್ದಾವೆ, ಆ ಭೂಮಿಯನ್ನು ಮತ್ತೆ ಅವರು 50 ಕುಟುಂಬಕ್ಕೆ ತನಕ ಮಾಧ್ಯಮಗಳ ಮುಖಾಂತರನೇ ಅವರಿಗೆ ಭೂಮಿಯನ್ನು ನಾವು ಕೊಡಿಸ್ಕೊಡ್ಬೇಕು, ರಕ್ತವನ್ನು ಕೊಡಿಸ್ಕೊಡ್ಬೇಕು. ಒಂದು ಮಾನವೀಯತೆ ಅಂತಕ್ಕಂತಹದ್ದೇನಾದರೂ ಇದ್ದರೆ, ಮಾನವ ಹಕ್ಕುಗಳು ಅಂತಕ್ಕಂಥದ್ದೇನಾದರೂ ಜೀವಂತವಾಗಿದ್ದರೆ, ಸಂವಿಧಾನ ಇಲ್ಲಿ ನಾಶ ಆಗಿದೆ, ಪ್ರಜಾಪ್ರಭುತ್ವ ನಾಶ ಆಗಿದೆ, ಎಲ್ಲವನ್ನೂ ನಾಶ ಮಾಡಿದ್ದಾರೆ, ಎಲ್ಲವನ್ನು ಮುಂದೆ ನೀರು ಕೊಡಿದ್ದಾರೆ. ಇವತ್ತೇನಾದರೂ ಈ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ಆಗಬೇಕಂದ್ರೆ ಮಾನವ ಹಕ್ಕುಗಳು ಅಂತಕ್ಕಂತಹ ಒಂದು ಕಾಯ್ದೆಯನ್ನು ಏನಿವತ್ತು ಅವರು ಹಾಳು ಮಾಡಿದ್ದಾರೆ, ಇದೆಲ್ಲದವನ್ನು ನಾವು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಕಾಲ ಬರ್ತದೆ. ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿರುವಾಗ ಇನ್ನು ನಾವು ಏನು ಹೇಳಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಸನ್ನಿವೇಶದಲ್ಲಿ